ರಾಜ್ಯದ ಮುಖ್ಯಮಂತ್ರಿಗೆ ಕರ್ನಾಟಕ ರಾಜ್ಯದ ಹಿತ ಮುಖ್ಯ ಅಲ್ಲ. ಅವರು ಪ್ರಾಮಾಣಿಕರಾಗಿದ್ರೆ ಒಂದು ಹನಿ ನೀರನ್ನ ತಮಿಳುನಾಡಿಗೆ ಬಿಡಲ್ಲ. ಅಗತ್ಯ ಬಿದ್ದರೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ರಾಜ್ಯದ ರೈತರ ಹಿತದೃಷ್ಟಿಯಿಂದ ಅಂತ ಹೇಳ್ಬೇಕಾಗಿತ್ತು. ಆ ಮಾತನ್ನು ಹೇಳ್ದೇನೆ ರಾಜಕೀಯ ದೊಂಬರಾಟ ಮಾಡ್ತಾ ಯಾರು ಸಚಿವರಾಗಬೇಕು ಅಂತೇಳಿ ದೆಹಲಿನಲ್ಲಿ ರಾಹುಲ್ ಗಾಂಧಿ ಮನೆ ಬಾಗಿಲಿಗೆ ಕಾಯ್ಕೊಂಡು ಕೂತಿರುವಂತ ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಮುಖಂಡರಿಗೆ ಎಷ್ಟು ಬಾರಿ ಧಿಕ್ಕಾರ ಹೇಳಿದ್ರು ಕಡಿಮೆ ಆಗುತ್ತೆ. ಇಂತ ಒಂದು ವಿಶೇಷವಾದ ಸಂದರ್ಭದಲ್ಲಿ ಇವತ್ತೇನು ತಮಿಳುನಾಡಿಗೆ ದಿನ 3,500 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಹೇಳಿ ಕಾವೇರಿ ನಿಯಂತ್ರಣ ಮಂಡಳಿ ಹೇಳಿದೆ. ಇವತ್ತು ಇಲ್ಲಿ KRS ನಲ್ಲಿ ನಾವು ಧರಣಿ ಕುಂತಿದ್ದೇವೆ. ಬನ್ನಿ ಮುಖ್ಯಮಂತ್ರಿಗಳೇ, ನಿಮ್ಮ ತಮಿಳುನಾಡಿನ ಮುಖ್ಯಮಂತ್ರಿ ಬರ್ತಾರಲ್ಲ ಅವ್ರನ್ನ ಇಲ್ಲಿ ಕರ್ಕೊಂಡು ಬನ್ನಿ. ಇಲ್ಲಿ ಈ ಜಲಾಶಯ ಸಂಪೂರ್ಣ ಬತ್ತೋಗಿದೆ. ಬಹುಶಃ ಬರುವಂತ ದಿವಸಗಳಲ್ಲಿ ಕುಡಿಯುವ ನೀರು ಕೊಡೋದಕ್ಕೂ ಕಷ್ಟ ಆಗುತ್ತೆ ಅನ್ನುವಂತ ಪರಿಸ್ಥಿತಿ ಇರುವಂತ ಈ ಸಂದರ್ಭದಲ್ಲಿ ಯಾವ ಮುಖ ಇಟ್ಕೊಂಡು ಇವತ್ತು ನೀವು ಈ ರಾಜಕೀಯ ದೊಂಬರಾಟ ಮಾಡ್ತಾ ಇದ್ದೀರಾ? ಮುಖ್ಯಮಂತ್ರಿಗಳಿಗೆ ನಾನು ಕೇಳಕ್ ಇಚ್ಛೆ ಪಡ್ತೇನೆ, ಈಗಾಗಲೇ ಸ್ಪಷ್ಟವಾದ ನಿರ್ಧಾರವನ್ನ ತಗೊಂಡು ಸುಪ್ರೀಂ ಕೋರ್ಟ್ಗೆ ಮನವರಿಕೆಯನ್ನ ಮಾಡಿದ್ದಿದ್ರೆ ಈ ಗಂಡಾಂತರದಿಂದ ನಮ್ಮ ತಪ್ಪಿಸಬಹುದಾಗಿತ್ತು. ಇವತ್ತು ಕುಡಿಯುವ ನೀರಿನ ಹಾಹಾಕಾರ ಇರುವಂತ ಸಂದರ್ಭದಲ್ಲಿ, ಉಸಿರು ಕಟ್ಟುವಂತ ಪರಿಸ್ಥಿತಿ ಇರುವಂತ ಸಂದರ್ಭದಲ್ಲಿ, ನಮ್ಮೆಲ್ಲ ಜಲಾಶಯಗಳು ಬತ್ತಿ ಹೋಗಿರುವಂತ ಈ ಸಂದರ್ಭದಲ್ಲಿ, ಕೆರೆಕಟ್ಟೆಗಳು ಬತ್ತಿ ಹೋಗಿರುವಂತ ಈ ಸಂದರ್ಭದಲ್ಲಿ ಜನಹಿತವನ್ನ ಮರೆತು ರಾಜಕೀಯ ದೊಂಬರಾಟದಲ್ಲಿ ತೊಡಗಿರುವಂತ ಈ ರಾಜ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಧಿಕ್ಕಾರ 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 ಅಂತ ಹೇಳಬೇಕಾಗುತ್ತೆ.